ಜೊತೆ ಹಿರಿಯ ನಾಯಕರಂತ ಬಸನಗೌಡ ಪಾಟೀಲ್ ಯತ್ನಾಳ್ ಇರುವಂಥದ್ದು. ಸರ್, ನೀವು ಸಮಾವೇಶ ಮಾಡೋ ಸಂಬಂಧಪಟ್ಟಂತೆ ಒಂದು ಪ್ಲಾನ್ ಮಾಡಿರುವಂಥದ್ದು ಏನು ಸರ್ ಸಮಾವೇಶ? ಇಲ್ಲ ನೋಡಿರಿ, ಅವರೆಲ್ಲ ವೀರಶೈವ ಲಿಂಗಾಯತರು ಎಲ್ಲ ಯಡಿಯೂರಪ್ಪ ಹಿಂದಿದ್ದಾರೆ, ವಿಜೇಂದ್ರ ಹಿಂದಿದ್ದಾರೆ ಅಂತೇನು ಒಂದು ಕಲ್ಪನೆ ಕೊಡ್ತಾ ಇದ್ದಾರಲ್ಲ, ಅದು ತಪ್ಪು. ಇವತ್ತು ಯಾರೂ ಇಲ್ಲ ವಿಜೇಂದ್ರ ಹಿಂದೆ. ಒಂದಿಟ್ಟು ಅವ್ರು ಬೇಕಾದವ್ರು ಅವ್ರು ಯಾರು ಅವ್ರ ಚರಿತ್ರೆ ನೋಡಿಬಿಟ್ರೆ ಗೊತ್ತಾಗ್ತದೆ ಎಂತಿಂಥವ್ರು ಅದಾರ. ಯಾವ ಮಠಾಧೀಶರು ಹೊರಗೆ ಬರ್ತಾ ಇಲ್ಲ. ಕೆಲವೊಂದು ಕ್ಯಾಮಿ ರೆಡಿಮೇಡ್ ಚಿಕ್ಕಪೇಟೆಯಲ್ಲಿ ತಂದು ಹಾಕಿ ಮಠಾಧೀಶನ ಕೂಡಿಸ್ತಾ ಇದ್ದಾರೆ ಅಷ್ಟೇ ವೇದಿಕೆ ಮೇಲೆ. ರೆಡಿಮೇಡ್ ಸ್ವಾಮಿಗಳದ್ದು ಸಿಗ್ತಾರೆ. 5,001 ರೂಪಾಯಿ ಡ್ರೈ ಫ್ರೂಟ್ ಕೊಟ್ಟರೆ ಒಬ್ಬ ಸ್ವಾಮಿ ತಯಾರಾಗ್ತಾನೆ. ಅಂಥವ್ರು ತೊಗೊಂಡು ಇವತ್ತು ಸಮಾವೇಶ ಮಾಡ್ಲಕತ್ತಾರ ಪರವಾಗಿ. ವಿಜೇಂದ್ರ ಮತ್ತೆ ಯಾರು ರೀ? ಸರ್, ಈಗ ನೀವು ಯಾವತ್ತು ಸಮಾವೇಶ ಮಾಡ್ತಾರೆ ಸರ್? ಅಂದರೆ ಯುಗಾದಿ ನಂತರ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ. ಯಾವುದೇ ಮದುವೆ ಕಾರ್ಯಗಳು ಇರಲಾರ್ದಾಗ ಜನ ಫ್ರೀ ಇರಬೇಕು, ಅವಾಗ ಮಾಡ್ತೀವಿ. ಇವರೇ ನಮಗೆ ಶಕ್ತಿ ಪ್ರದರ್ಶನ ತೋರಿಸ್ಬೇಕಾತಾರಲ್ಲ, ಕರ್ನಾಟಕದಲ್ಲಿ ಇಡೀ ವೀರಶೈವ ಲಿಂಗಾಯತ ನಮ್ಮಿಂದ, ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ. ದಾವಣಗೆರೆಯಲ್ಲಿ ಅವ್ರೇನು ಮಾಡ್ಬೇಕಂತ ಮಾಡ್ಯಾರಲ್ಲ, ಅದು ಆದಮೇಲೆ 10 ದಿವಸ ಒಳಗಾಗಿ ಹಿಂದೂ ಮಹಾಸಂಗಮ ಮಾಡ್ತೀವಿ. ಕರ್ನಾಟಕದ ಹಿಂದೂಗಳ ರಕ್ಷಣೆ ಆಗಬೇಕು. ಇಂಥ ಮುಸ್ಲಿಂ ಪರ ಸಿದ್ದರಾಮಯ್ಯ ಸರ್ಕಾರ ಕಿತ್ತು ಹೋಗ್ಬೇಕಾದ್ರೆ ಎಲ್ಲ ಹಿಂದೂಗಳು ಒಂದಾಗಬೇಕು. ಇವತ್ತೇನು ಮುಸ್ಲಿಮರಿಗೆ ಬಜೆಟ್ನಲ್ಲಿ ಕೊಟ್ಟಂಥದ್ದು ಏನಿದೆ, ಬಹುಶಃ ಯಾವ ಸಮುದಾಯಕ್ಕೂ ಕೊಟ್ಟಿಲ್ಲ. ಇವತ್ತು ದಲಿತರದ್ದು ಹಣ ತಿಂದ್ಬಿಟ್ರು, ಹಿಂದುಳಿದವ್ರು ತಿಂದರು, ಎಸ್ ಟಿ ಜನಾಂಗ ತಿಂದರು. ಅದಕ್ಕೆ ಆ ಸಂದೇಶ ಕೊಡಲಿಕ್ಕೆ ನಾವು ಹಿಂದೂ ಮಹಾಸಭೆ ಮಾಡ್ತೀವಿ. ಅವ್ರು ಎಷ್ಟು ಕೂಡಿಸ್ತಾರಲ್ಲ ಏನು ವಿಜೇಂದ್ರನ ಗುಂಪು, ಅದನ್ನು 4 ಪಟ್ಟು ನಾವು ಜನ ಕೂಡಿಸ್ತೀವಿ. ಈಗ ವಿಜೇಂದ್ರ ಹೇಳಿದ್ದಾರೆ ಅವ್ರು ಯಾವುದು ಸಮಾವೇಶ ಮಾಡಬಾರ್ದು ಅಂತ ಏನು ಕಚೇರಿ ಕೊಟ್ಟು, ಒಂದು ವೇಳೆ ಸಮಾವೇಶ ಮಾಡಿದ್ರು ಮಾಡಿಲ್ಲ ಅಂದ್ರೆ ನೀವು ಮಾಡ್ತೀರಾ ಸಮಾವೇಶ? ಅವ್ರು ಏನೇನು ಅವ್ರ ಕ್ರಿಯೆಗೆ ಪ್ರತಿಕ್ರಿಯೆ ಇರ್ತದೆ. ಅವ್ರ ಮುಂದೆ 1 ಹೆಜ್ಜೆ ಇಟ್ಟರೆ ನಾವು 4 ಹೆಜ್ಜೆ ಇಡ್ತೀವಿ. ನಮ್ಮ ಶಕ್ತಿ ಭಾಳ ದೊಡ್ಡದಿದೆ, ತೋರಿಸ್ತೀವಿ. ಮಾಡಲಿ ವಿಜೇಂದ್ರ. ಅವನ ಬಳಿ 1,000 ಕೋಟಿ ರೂಪಾಯಿ ಇರ್ಬೋದು, ನಮ್ಮಲ್ಲಿ ಜನ ಇದ್ದಾರೆ. ಹಿಂದೂ ಮಹಾಸಭಾ ಸಮಾವೇಶ ಅಂದರೆ ಅದೊಂದು ರೀತಿಯಲ್ಲಿ ಸೌಂಡ್ ಬರುವಂಥ ರೀತಿಯಲ್ಲಿ ಇರುವಂಥದ್ದು. ಸೌಂಡ್ ಅಂದ್ರೆ ಏನು ರೀ? ಇಡೀ ದೇಶಕ್ಕೆ ಸಂಕೇತ ಕೊಡ್ತೀವಿ. ಸಮಸ್ತ ಕರ್ನಾಟಕ ಹಿಂದೂ ಸಮಾಜ ನಮ್ಮ ಜೊತೆಗಿದೆ. ವೀರಶೈವ ಲಿಂಗಾಯತ ಸಮಾವೇಶ ಅಥವಾ ಹಿಂದೂ ಸಮಾವೇಶನ ಅಥವಾ ಯಾವ ರೀತಿ ಅಂತ? ವೀರಶೈವ ಲಿಂಗಾಯತ ಮಾಡೋದು ಕೂಡಲ ಸಂಗಮದಲ್ಲಿ. ಅಲ್ಲಿ ನಾವು ಕೂಡಿ ಈ ನಾವೇ ನಾಯಕತ್ವ, ನಮ್ಮ ಹಿಂದೆ ಮಠಾಧೀಶರು ಇದ್ದಾರೆ, ಲಿಂಗಾಯತರೆಲ್ಲ ಅದನ್ನು ಅಳಿಸಿ ಹಾಕ್ತೀವಿ. 2ನೇ ಶಕ್ತಿ ಅವ್ರೇನು ದಾವಣಗೆರೆಯಲ್ಲಿ ಮಾಡ್ತಾರೆ, ಅದಕ್ಕೆ ಉತ್ತರ ಅಲ್ಲಿ ಹಿಂದೂ ಸಂಘಟನೆ ಮೂಲಕ ಅವ್ರಿಗೆ ಉತ್ತರ ಕೊಡ್ತೀವಿ. ಸಂಗಮದಲ್ಲಿ ಯಾವತ್ತು ಸರ್ ಲಿಂಗಾಯತ ಈ ಯುಗಾದಿ ನಂತರ ನಿರ್ಣಯ ಮಾಡ್ತೀವಿ. ಲಿಂಗಾಯತ ನಾಯಕರು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅಲ್ಲ ಅಂತ ಹೇಳ್ತಾ ಇರುವಂಥದ್ದು, ಅದನ್ನು ಅಂದರೆ ಸುಮ್ಮನೆ ವೇಗಾಗಿ ಹೇಳ್ತಾ ಇದ್ದೀರೋ ಯತ್ನಾಳವ್ರು ಯಾವ ರೀತಿ ಅಂತ? ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಹೈಕಮಾಂಡ್ ಮುಂದೆ ಒಂದು ದೊಡ್ಡ ಭಯ ಇವರು ಹೊಕ್ಸಿದ್ದಾರೆ. ಏನಂದರೆ ಯಡಿಯೂರಪ್ಪ ಮತ್ತು ಅವ್ರ ಮಗ ಇಡೀ ಲಿಂಗಾಯತ ನಮ್ಮ ಜೊತೆಗಿದ್ದಾರೆ, ನಾವೇ ಲಿಂಗಾಯತ ನಾಯಕರು, ನಮ್ಮನ್ನು ನೀವೇನಾದರೂ ಟಚ್ ಮಾಡಿದ್ರೆ ಕರ್ನಾಟಕದಲ್ಲಿ BJP ಇರೋದಿಲ್ಲ ಅಂತೇನು ಭಯ ಇದೆ. ಆ ಭಯವನ್ನು ಹೋಗಲಾಡಿಸ್ಲಿಕ್ಕೆ ನಾವು ಇದನ್ನು ಶಕ್ತಿ ಪ್ರದರ್ಶನ ನಾವು ಮಾಡಬೇಕಾಗ್ತದೆ. ಇವ್ರನ್ನ ಇಷ್ಟಕ್ಕೆ ಬಿಡೋದಿಲ್ಲ. ಯಾರನ್ನೋ ಜಗದೀಶ್ ಶೆಟ್ಟರ್ನ ತುಳಿದಿರ್ಬೋದು, ಸದಾನಂದ ಗೌಡನ ತುಳಿದಿರ್ಬೋದು, BB ಶಿವಪ್ಪನ ತುಳಿದಿರ್ಬೋದು, S ಮಲ್ಲಿಕಾರ್ಜುನ ತುಳಿದಿರ್ಬೋದು, ಬಸವರಾಜ ಪಾಟೀಲ್ ಸ್ಟೇಡಿಯಂ ತುಳಿದಿರ್ಬೋದು. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಡಿಫ್ರೆಂಟ್. ಆ ಶಕ್ತಿ ತೋರಿಸ್ತೀವಿ ನಾವು. ಏನಂದ್ರೆ ಅವ್ರು ಲಿಂಗಾಯತರಲ್ಲ ಅಂತ ನೀವು ಹೇಳ್ತಾ ಇರುವಂಥದ್ದು. ಯಡಿಯೂರಪ್ಪ LC ತೆಗೀರಿ ಆ ಬುಕ್ಕನಕೆರೆ. ಅವ್ರು ಲಿಂಗಾಯತರನ್ನು ಯಾವಾಗ ನೀವು ಹೋಗ್ರಿ, ನೀವು ಒಂದು ಅದು ವಾಹನ ತೊಗೊಂಡು ಹೋಗ್ತಿರಲ್ಲ, ಬುಕ್ಕನಕೆರೆಗೆ ಹೋಗ್ರಿ. ಅಲ್ಲಿ ಪ್ರಾಥಮಿಕ ಶಾಲೆಗೆ ಹೋಗಿ ಬುಕ್ಕನಕೆರೆಯ ಸಿದ್ಧಲಿಂಗಪ್ಪನ ಮಗ ಯಡಿಯೂರಪ್ಪನ ಜಾತಿ ಯಾವುದೋ ಅದ್ರಾಗ ಗೊತ್ತಾಗ್ತದೆ. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಇಬ್ಬರು ಲಿಂಗಾಯತರು ಅಲ್ಲ ಅಂತ ಹೇಳ್ತಾರೆ. ಆ ತಂದೆನೇ ಇಲ್ಲ ಅಂದ್ರೆ ಮಗ ಹೆಂಗೆ ಲಿಂಗಾಯತ ಆಗ್ತಾನೆ? ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತೊಮ್ಮೆ ವಿಜೇಂದ್ರ ಮತ್ತು ಯಡಿಯೂರಪ್ಪ ವಿರುದ್ಧ ಸಿಡಿದೆದ್ದಿರುವಂಥದ್ದು. ಅವ್ರು ಹೇಳ್ತಾ ಇರುವಂಥದ್ದು ಇಬ್ಬರು ಕೂಡ ನಾಯಕರು, ಲಿಂಗಾಯತ ನಾಯಕರೇ ಅಲ್ಲ ಅಂತ. ಜೊತೆಗೆ ಲಿಂಗಾಯತ ಸಂಬಂಧಪಟ್ಟಂತೆ ಮತ್ತು ಹಿಂದೂ ಸಂಬಂಧಪಟ್ಟಂತೆ 2 ಸಮಾವೇಶಗಳು ಮಾಡೋ ಮೂಲಕ ಒಂದು ಎಚ್ಚರಿಕೆ, ಒಂದು ಸಂದೇಶ ಕೊಡೋದಕ್ಕೆ ತೀರ್ಮಾನ ಮಾಡಿರೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಚಂದ್ರ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ನಮ್ಮ ಜೊತೆ ಹಿರಿಯ ನಾಯಕರಂತ ಬಸನಗೌಡ ಪಾಟೀಲ್ ಯತ್ನಾಳ್ ಇರುವಂಥದ್ದು. ಸರ್, ನೀವು ಸಮಾವೇಶ ಮಾಡೋ ಸಂಬಂಧಪಟ್ಟಂತೆ ಒಂದು ಪ್ಲಾನ್ ಮಾಡಿರುವಂಥದ್ದು ಏನು ಸರ್ ಸಮಾವೇಶ? ಇಲ್ಲ ನೋಡಿರಿ, ಅವರೆಲ್ಲ ವೀರಶೈವ ಲಿಂಗಾಯತರು ಎಲ್ಲ ಯಡಿಯೂರಪ್ಪ ಹಿಂದಿದ್ದಾರೆ, ವಿಜೇಂದ್ರ ಹಿಂದಿದ್ದಾರೆ ಅಂತೇನು ಒಂದು ಕಲ್ಪನೆ ಕೊಡ್ತಾ ಇದ್ದಾರಲ್ಲ, ಅದು ತಪ್ಪು. ಇವತ್ತು ಯಾರೂ ಇಲ್ಲ ವಿಜೇಂದ್ರ ಹಿಂದೆ. ಒಂದಿಟ್ಟು ಅವ್ರು ಬೇಕಾದವ್ರು ಅವ್ರು ಯಾರು ಅವ್ರ ಚರಿತ್ರೆ ನೋಡಿಬಿಟ್ರೆ ಗೊತ್ತಾಗ್ತದೆ ಎಂತಿಂಥವ್ರು ಅದಾರ. ಯಾವ ಮಠಾಧೀಶರು ಹೊರಗೆ ಬರ್ತಾ ಇಲ್ಲ. ಕೆಲವೊಂದು ಕ್ಯಾಮಿ ರೆಡಿಮೇಡ್ ಚಿಕ್ಕಪೇಟೆಯಲ್ಲಿ ತಂದು ಹಾಕಿ ಮಠಾಧೀಶನ ಕೂಡಿಸ್ತಾ ಇದ್ದಾರೆ ಅಷ್ಟೇ ವೇದಿಕೆ ಮೇಲೆ. ರೆಡಿಮೇಡ್ ಸ್ವಾಮಿಗಳದ್ದು ಸಿಗ್ತಾರೆ. 5,001 ರೂಪಾಯಿ ಡ್ರೈ ಫ್ರೂಟ್ ಕೊಟ್ಟರೆ ಒಬ್ಬ ಸ್ವಾಮಿ ತಯಾರಾಗ್ತಾನೆ. ಅಂಥವ್ರು ತೊಗೊಂಡು ಇವತ್ತು ಸಮಾವೇಶ ಮಾಡ್ಲಕತ್ತಾರ ಪರವಾಗಿ. ವಿಜೇಂದ್ರ ಮತ್ತೆ ಯಾರು ರೀ? ಸರ್, ಈಗ ನೀವು ಯಾವತ್ತು ಸಮಾವೇಶ ಮಾಡ್ತಾರೆ ಸರ್? ಅಂದರೆ ಯುಗಾದಿ ನಂತರ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ. ಯಾವುದೇ ಮದುವೆ ಕಾರ್ಯಗಳು ಇರಲಾರ್ದಾಗ ಜನ ಫ್ರೀ ಇರಬೇಕು, ಅವಾಗ ಮಾಡ್ತೀವಿ. ಇವರೇ ನಮಗೆ ಶಕ್ತಿ ಪ್ರದರ್ಶನ ತೋರಿಸ್ಬೇಕಾತಾರಲ್ಲ, ಕರ್ನಾಟಕದಲ್ಲಿ ಇಡೀ ವೀರಶೈವ ಲಿಂಗಾಯತ ನಮ್ಮಿಂದ, ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ. ದಾವಣಗೆರೆಯಲ್ಲಿ ಅವ್ರೇನು ಮಾಡ್ಬೇಕಂತ ಮಾಡ್ಯಾರಲ್ಲ, ಅದು ಆದಮೇಲೆ 10 ದಿವಸ ಒಳಗಾಗಿ ಹಿಂದೂ ಮಹಾಸಂಗಮ ಮಾಡ್ತೀವಿ. ಕರ್ನಾಟಕದ ಹಿಂದೂಗಳ ರಕ್ಷಣೆ ಆಗಬೇಕು. ಇಂಥ
ಮುಸ್ಲಿಂ ಪರ ಸಿದ್ದರಾಮಯ್ಯ ಸರ್ಕಾರ ಕಿತ್ತು ಹೋಗ್ಬೇಕಾದ್ರೆ ಎಲ್ಲ ಹಿಂದೂಗಳು ಒಂದಾಗಬೇಕು. ಇವತ್ತೇನು ಮುಸ್ಲಿಮರಿಗೆ ಬಜೆಟ್ನಲ್ಲಿ ಕೊಟ್ಟಂಥದ್ದು ಏನಿದೆ ಬಹುಶಃ ಯಾವ ಸಮುದಾಯಕ್ಕೂ ಕೊಟ್ಟಿಲ್ಲ. ಇವತ್ತು ದಲಿತರದ್ದು ಹಣ ತಿಂದ್ಬಿಟ್ರು, ಹಿಂದುಳಿದವ್ರು ತಿಂದರು, ಎಸ್ ಟಿ ಜನಾಂಗ ತಿಂದರು. ಅದಕ್ಕೆ ಆ ಸಂದೇಶ ಕೊಡಲಿಕ್ಕೆ ನಾವು ಹಿಂದೂ ಮಹಾಸಭೆ ಮಾಡ್ತೀವಿ. ಅವ್ರು ಎಷ್ಟು ಕೂಡಿಸ್ತಾರಲ್ಲ ಏನು ವಿಜೇಂದ್ರನ ಗುಂಪು ಅದನ್ನು 4 ಪಟ್ಟು ನಾವು ಜನ ಕೂರಿಸ್ತೀವಿ. ಈಗ ವಿಜೇಂದ್ರ ಹೇಳಿದ್ದಾರೆ ಅವ್ರು ಯಾವುದು ಸಮಾವೇಶ ಮಾಡಬಾರ್ದು ಅಂತ ರೇಣುಕಾ ಕಚೇರಿ ಕೊಟ್ಟು ಒಂದು ವೇಳೆ ಸಮಾವೇಶ ಮಾಡಿದ್ರು ಮಾಡಿಲ್ಲ ಅಂದ್ರೆ ನೀವು ಮಾಡ್ತೀರಾ ಸಮಾವೇಶ? ಅವ್ರು ಏನೇನು ಅವ್ರ ಕ್ರಿಯೆಗೆ ಪ್ರತಿಕ್ರಿಯೆ ಇರ್ತದೆ. ಅವ್ರ ಮುಂದೆ 1 ಹೆಜ್ಜೆ ಇಟ್ಟರೆ ನಾವು 4 ಹೆಜ್ಜೆ ಇಡ್ತೀವಿ. ನಮ್ಮ ಶಕ್ತಿ ಭಾಳ ದೊಡ್ಡದಿದೆ, ತೋರಿಸ್ತೀವಿ. ಮಾಡಲಿ ವಿಜೇಂದ್ರ. ಅವನ ಬಳಿ ಸಾವಿರಾರು ಕೋಟಿ ರೂಪಾಯಿ ಇರ್ಬೋದು, ನಮ್ಮಲ್ಲಿ ಜನ ಇದ್ದಾರೆ. ಹಿಂದೂ ಮಹಾಸಭಾ ಸಮಾವೇಶ ಅಂದರೆ ಅದೊಂದು ರೀತಿಯಲ್ಲಿ ಸೌಂಡ್ ಬರುವಂಥ ರೀತಿಯಲ್ಲಿ ಇರುವಂಥದ್ದು. ಸೌಂಡ್ ಅಂದ್ರೆ ಏನು ರೀ, ಇಡೀ ದೇಶಕ್ಕೆ ಸಂಕೇತ ಕೊಡ್ತೀವಿ. ಸಮಸ್ತ ಕರ್ನಾಟಕ ಹಿಂದೂ ಸಮಾಜ ನಮ್ಮ ಜೊತೆಗಿದೆ. ವೀರಶೈವ ಲಿಂಗಾಯತ ಸಮಾವೇಶ ಅಥವಾ ಹಿಂದೂ ಸಮಾವೇಶನ ಅಥವಾ ಯಾವ ರೀತಿ ಅಂತ? ವೀರಶೈವ ಲಿಂಗಾಯತ ಮಾಡೋದು ಕೂಡಲ ಸಂಗಮದಲ್ಲಿ. ಅಲ್ಲಿ ನಾವು ಕೂಡಿ ನಾವೇ ನಾಯಕತ್ವ, ನಮ್ಮ ಹಿಂದೆನೇ ಮಠಾಧೀಶರು ಇದ್ದಾರೆ, ಲಿಂಗಾಯತರೆಲ್ಲ ಅದನ್ನು ಅಳಿಸಿ ಹಾಕ್ತೀವಿ. 2ನೇ ಶಕ್ತಿ ಅವ್ರೇನು ದಾವಣಗೆರೆಯಲ್ಲಿ ಮಾಡ್ತಾರೆ ಅದಕ್ಕೆ ಉತ್ತರ ಅಲ್ಲಿ ಹಿಂದೂ ಸಂಘಟನೆ ಮೂಲಕ ಅವ್ರಿಗೆ ಉತ್ತರ ಕೊಡ್ತೀವಿ. ಸಂಗಮದಲ್ಲಿ ಯಾವತ್ತು ಸರ್ ಲಿಂಗಾಯತ ಈ ಯುಗಾದಿ ನಂತರ ನಿರ್ಣಯ ಮಾಡ್ತೀವಿ. ಲಿಂಗಾಯತ ನಾಯಕರು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅಲ್ಲ ಅಂತ ಹೇಳ್ತಾ ಇರುವಂಥದ್ದು, ಅದನ್ನು ಅಂದರೆ ಸುಮ್ಮನೆ ವೇಗಾಗಿ ಹೇಳ್ತಾ ಇದ್ದೀರೋ ಯತ್ನಾಳವ್ರು ಯಾವ ರೀತಿ ಅಂತ? ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಹೈಕಮಾಂಡ್ ಮುಂದೆ ಒಂದು ದೊಡ್ಡ ಭಯ ಇವರು ಹೊಕ್ಸಿದ್ದಾರೆ. ಏನಂದರೆ ಯಡಿಯೂರಪ್ಪ ಮತ್ತು ಅವ್ರ ಮಗ ಇಡೀ ಲಿಂಗಾಯತ ನಮ್ಮ ಜೊತೆಗಿದ್ದಾರೆ, ನಾವೇ ಲಿಂಗಾಯತ ನಾಯಕರು, ನಮ್ಮನ್ನು ನೀವೇನಾದರೂ ಟಚ್ ಮಾಡಿದ್ರೆ ಕರ್ನಾಟಕದಲ್ಲಿ BJP ಇರೋದಿಲ್ಲ ಅಂತ ಏನು ಭಯ ಇದೆ, ಆ ಭಯವನ್ನು ಹೋಗಲಾಡಿಸ್ಲಿಕ್ಕೆ ನಾವು ಇದನ್ನು ಶಕ್ತಿ ಪ್ರದರ್ಶನ ನಾವು ಮಾಡಬೇಕಾಗ್ತದೆ. ಇವ್ರನ್ನ ಇಷ್ಟಕ್ಕೆ ಬಿಡೋದಿಲ್ಲ. ಯಾರನ್ನೋ ಜಗದೀಶ್ ಶೆಟ್ಟರ್ನ ತುಳಿದಿರ್ಬೋದು, ಸದಾನಂದ ಗೌಡನ ತುಳಿದಿರ್ಬೋದು, BB ಶಿವಪ್ಪನ ತುಳಿದಿರ್ಬೋದು, S ಮಲ್ಲಿಕಾರ್ಜುನ ತುಳಿದಿರ್ಬೋದು, ಬಸವರಾಜ ಪಾಳ್ಯ ಸ್ಟೇಡಿಯಂ ತುಳಿದಿರ್ಬೋದು. ಆದರೆ ಬಸವನಗೌಡ ಪಾಳ್ಯ ಯತ್ನಾಳ್ ಡಿಫ್ರೆಂಟ್. ಆ ಶಕ್ತಿ ತೋರಿಸ್ತೀವಿ ನಾವು. ಏನಂತ ಅವ್ರು ಲಿಂಗಾಯತರಲ್ಲ ಅಂತ ನೀವು ಹೇಳ್ತಾ ಇರುವಂಥದ್ದು. ಯಡಿಯೂರಪ್ಪ LC ತೆಗೀರಿ ಆ ಬುಕ್ಕನಕೆರೆ. ಅವ್ರು ಲಿಂಗಾಯತರನ್ನು ಯಾವಾಗ ನೀವು ಹೋಗ್ರಿ, ನೀವು ಒಂದು ಅದು ವಾಹನ ತೊಗೊಂಡು ಹೋಗ್ತಿರಲ್ಲ, ಬುಕ್ಕನಕೆರೆಗೆ ಹೋಗ್ರಿ. ಅಲ್ಲಿ ಪ್ರಾಥಮಿಕ ಶಾಲೆಗೆ ಹೋಗಿ ಬುಕ್ಕನಕೆರೆಯ ಸಿದ್ಧಲಿಂಗಪ್ಪನ ಮಗ ಯಡಿಯೂರಪ್ಪನ ಜಾತಿ ಯಾವುದೋ ಅದ್ರ ಗೊತ್ತಾಗ್ತದೆ. ಯಡಿಯೂರಪ್ಪ ಮತ್ತು ವಿಜಯನ್ ಇಬ್ಬರು ಲಿಂಗಾಯತರು ಅಲ್ಲ ಅಂತ ಹೇಳ್ತಾರೆ. ಆ ತಂದೆನೇ ಇಲ್ಲ ಅನ್ನೋ ಮಗ ಹೆಂಗೆ ಲಿಂಗಾಯತ ಆಗ್ತಾನೆ? ಇದು ಬಸನಗೌಡ ಪಾಟೀಲ್ ಯತ್ನಾಳರವರು ಮತ್ತೊಮ್ಮೆ ವಿಜೇಂದ್ರ ಮತ್ತು ಯಡಿಯೂರಪ್ಪ ವಿರುದ್ಧ ಸಿಡಿದೆದ್ದಿರುವಂಥದ್ದು. ಅವ್ರು ಹೇಳ್ತಾ ಇರುವಂಥದ್ದು ಇಬ್ಬರು ಕೂಡ ನಾಯಕರು, ಲಿಂಗಾಯತ ನಾಯಕರೇ ಅಲ್ಲ ಅಂತ. ಜೊತೆಗೆ ಲಿಂಗಾಯತ ಸಂಬಂಧಪಟ್ಟಂತೆ ಮತ್ತು ಹಿಂದೂ ಸಂಬಂಧಪಟ್ಟಂತೆ 2 ಸಮಾವೇಶಗಳು ಮಾಡುವ ಮೂಲಕ ಒಂದು ಎಚ್ಚರಿಕೆ, ಒಂದು ಸಂದೇಶ ಕೊಡೋದಕ್ಕೆ ತೀರ್ಮಾನ ಮಾಡಿರುವಂಥ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಚಂದ್ರ ರಿಪಬ್ಲಿಕ್ ಬೆಂಗಳೂರು. ನಮ್ಮ ಜೊತೆ ಹಿರಿಯ ನಾಯಕರಂತ ಬಸನಗೌಡ ಪಾಟೀಲ್ ಯತ್ನಾಳರು ಇರುವಂಥದ್ದು. ಸರ್, ನೀವು ಸಮಾವೇಶ ಮಾಡೋ ಸಂಬಂಧಪಟ್ಟಂತೆ ಒಂದು ಪ್ಲ್ಯಾನ್ ಮಾಡಿರುವಂಥದ್ದು ಏನು ಸರ್ ಸಮಾವೇಶ? ಇಲ್ಲ ನೋಡಿರಿ, ಅವರೆಲ್ಲ ವೀರಶೈವ ಲಿಂಗಾಯತರು ಎಲ್ಲ ಯಡಿಯೂರಪ್ಪ ಹಿಂದಿದ್ದಾರೆ, ವಿಜೇಂದ್ರ ಹಿಂದಿದ್ದಾರೆ ಅಂತೇನು ಒಂದು ಕಲ್ಪನೆ ಕೊಡ್ತಾ ಇದ್ದಾರಲ್ಲ, ಅದು ತಪ್ಪು. ಇವತ್ತು ಯಾರೂ ಇಲ್ಲ ವಿಜೇಂದ್ರ ಹಿಂದೆ. ಒಂದಿಟ್ಟು ಅವ್ರು ಬೇಕಾದವ್ರು ಅವ್ರು ಅವ್ರ ಚರಿತ್ರೆ ನೋಡಿಬಿಟ್ರೆ ಕೊಡ್ತಾಗ್ತದೆ ಎಂತಿಂಥವ್ರು ಅದಾರ. ಯಾವ ಮಠಾಧೀಶರು ಹೊರಗೆ ಬರ್ತಾ ಇಲ್ಲ. ಕೆಲವೊಂದು ಕ್ಯಾಮಿ ರೆಡಿಮೇಡ್ ಚಿಕ್ಕಪೇಟೆಯಲ್ಲಿ ತಂದು ಹಾಕಿ ಮಠಾಧೀಶನ ಕೂಡಿಸ್ತಾ ಇದ್ದಾರೆ ಅಷ್ಟೇ ವೇದಿಕೆ ಮೇಲೆ. ರೆಡಿಮೇಡ್ ಸ್ವಾಮಿಗಳದ್ದು ಸಿಗ್ತಾರೆ. 5,001 ರೂಪಾಯಿ ಡ್ರೈ ಫ್ರೂಟ್ ಕೊಟ್ಟರೆ ಒಬ್ಬ ಸ್ವಾಮಿ ತಯಾರಾಗ್ತಾನೆ. ಅಂಥವ್ರು ತೊಗೊಂಡು ಇವತ್ತು ಸಮಾವೇಶ ಮಾಡ್ಲಕತ್ತಾರ ಪರವಾಗಿ. ವಿಜೇಂದ್ರ ಮತ್ತೆ ಯಾರು ರೀ? ಸರ್, ಈಗ ನೀವು ಯಾವತ್ತು ಸಮಾವೇಶ ಮಾಡ್ತಾರೆ ಸರ್? ಅಂದರೆ ಯುಗಾದಿ ಯುಗಾದಿ ನಂತರ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ. ಯಾವುದೇ ಮದುವೆ ಕಾರ್ಯಗಳು ಇರಲಾರ್ದಾಗ ಜನ ಫ್ರೀ ಇರಬೇಕು, ಅವಾಗ ಮಾಡ್ತೀವಿ. ಇವರೇ ನಮಗೆ ಶಕ್ತಿ ಪ್ರದರ್ಶನ ತೋರಿಸ್ಬೇಕಾತಾರಲ್ಲ, ಕರ್ನಾಟಕದಲ್ಲಿ ಇಡೀ ವೀರಶೈವ ಲಿಂಗಾಯತ ನಮ್ಮಿಂದಿದ್ದಾರೆ, ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ. ದಾವಣಗೆರೆಯಲ್ಲಿ ಅವ್ರೇನು ಮಾಡ್ಬೇಕಂತ ಮಾಡ್ಯಾರಲ್ಲ, ಅದು ಆದಮೇಲೆ 10 ದಿವಸ ಒಳಗಾಗಿ ಹಿಂದೂ ಮಹಾಸಂಗಮ ಮಾಡ್ತೀವಿ. ಕರ್ನಾಟಕದ ಹಿಂದೂಗಳ ರಕ್ಷಣೆ ಆಗಬೇಕು. ಇಂಥ ಮುಸ್ಲಿಂ ಪರ ಸಿದ್ದರಾಮಯ್ಯ ಸರ್ಕಾರ ಕಿತ್ತು ಹೋಗ್ಬೇಕಾದ್ರೆ ಎಲ್ಲ ಹಿಂದೂಗಳು ಒಂದಾಗಬೇಕು. ಇವತ್ತೇನು ಮುಸ್ಲಿಮರಿಗೆ ಬಜೆಟ್ನಲ್ಲಿ ಕೊಟ್ಟಂಥದ್ದು ಏನಿದೆ ಬಹುಶಃ ಯಾವ ಸಮುದಾಯಕ್ಕೂ ಕೊಟ್ಟಿಲ್ಲ. ಇವತ್ತು ದಲಿತರದ್ದು ಹಣ ತಿಂದ್ಬಿಟ್ರು, ಹಿಂದುಳಿದವ್ರು ತಿಂದರು, ಎಸ್ ಟಿ ಜನಾಂಗ ತಿಂದರು. ಅದಕ್ಕೆ ಆ ಸಂದೇಶ ಕೊಡಲಿಕ್ಕೆ ನಾವು ಹಿಂದೂ ಮಹಾಸಭೆ ಮಾಡ್ತೀವಿ. ಅವ್ರು ಎಷ್ಟು ಕೂಡಿಸ್ತಾರಲ್ಲ ಏನು ವಿಜೇಂದ್ರನ ಗುಂಪು ಅದನ್ನು 4 ಪಟ್ಟು ನಾವು ಜನ ಕೂರಿಸ್ತೀವಿ. ಈಗ ವಿಜೇಂದ್ರ ಹೇಳಿದ್ದಾರೆ ಅವ್ರು ಯಾವುದು ಸಮಾವೇಶ ಮಾಡಬಾರ್ದು ಅಂತ ರೇಣುಕಾ ಕಚೇರಿ ಕೊಟ್ಟು ಒಂದು ವೇಳೆ ಸಮಾವೇಶ ಮಾಡಿದ್ರು ಮಾಡಿಲ್ಲ ಅಂದ್ರೆ ನೀವು ಮಾಡ್ತೀರಾ ಸಮಾವೇಶ? ಅವ್ರು ಏನೇನು ಅವ್ರ ಕ್ರಿಯೆಗೆ ಪ್ರತಿಕ್ರಿಯೆ ಇರ್ತದೆ. ಅವ್ರ ಮುಂದೆ 1 ಹೆಜ್ಜೆ ಇಟ್ಟರೆ ನಾವು 4 ಹೆಜ್ಜೆ ಇಡ್ತೀವಿ. ನಮ್ಮ ಶಕ್ತಿ ಭಾಳ ದೊಡ್ಡದಿದೆ, ತೋರಿಸ್ತೀವಿ. ಮಾಡಲಿ ವಿಜೇಂದ್ರ. ಅವನ ಬಳಿ ಸಾವಿರಾರು ಕೋಟಿ ರೂಪಾಯಿ ಇರ್ಬೋದು, ನಮ್ಮಲ್ಲಿ ಜನ ಇದ್ದಾರೆ. ಹಿಂದೂ ಮಹಾಸಭಾ ಸಮಾವೇಶ ಅಂದರೆ ಅದೊಂದು ರೀತಿಯಲ್ಲಿ ಸೌಂಡ್ ಬರುವಂಥ ರೀತಿಯಲ್ಲಿ ಇರುವಂಥದ್ದು. ಸೌಂಡ್ ಅಂದ್ರೆ ಏನು ರೀ, ಇಡೀ ದೇಶಕ್ಕೆ ಸಂಕೇತ ಕೊಡ್ತೀವಿ. ಸಮಸ್ತ ಕರ್ನಾಟಕ ಹಿಂದೂ ಸಮಾಜ ನಮ್ಮ ಜೊತೆಗಿದೆ. ವೀರಶೈವ ಲಿಂಗಾಯತ ಸಮಾವೇಶ ಅಥವಾ ಹಿಂದೂ ಸಮಾವೇಶನ ಅಥವಾ ಯಾವ ರೀತಿ ಅಂತ? ವೀರಶೈವ ಲಿಂಗಾಯತ ಮಾಡೋದು ಕೂಡಲ ಸಂಗಮದಲ್ಲಿ. ಅಲ್ಲಿ ನಾವು ಕೂಡಿ ನಾವೇ ನಾಯಕತ್ವ, ನಮ್ಮ ಹಿಂದೆನೇ ಮಠಾಧೀಶರು ಇದ್ದಾರೆ, ಲಿಂಗಾಯತರೆಲ್ಲ ಅದನ್ನು ಅಳಿಸಿ ಹಾಕ್ತೀವಿ.
ಎರಡನೇ ಶಕ್ತಿ ಅವ್ರೇನು ದಾವಣಗೆರೆಯಲ್ಲಿ ಮಾಡ್ತಾರೆ ಅದಕ್ಕೆ ಉತ್ತರ ಅಲ್ಲಿ ಹಿಂದೂ ಸಂಘಟನೆ ಮೂಲಕ ಅವ್ರಿಗೆ ಉತ್ತರ ಕೊಡ್ತೀವಿ. ಕೂಡಲ ಸಂಗಮದಲ್ಲಿ ಯಾವತ್ತು ಸರ್ ಲಿಂಗಾಯತ ಸಮ ಅದನ್ನು ಈ ಯುಗಾದಿ ನಂತರ ನಿರ್ಣಯ ಮಾಡ್ತೀವಿ. ಅಂದರೆ ಲಿಂಗಾಯತ ನಾಯಕರು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅಲ್ಲ ಅಂತ ಹೇಳ್ತಾ ಇರುವಂಥದ್ದು ಅದನ್ನು ಅಂದರೆ ಸುಮ್ಮನೆ ವೇಗಾಗಿ ಹೇಳ್ತಾ ಇದ್ದೀರೋ ಯತ್ನಾಳವ್ರು ಯಾವ ರೀತಿ ಅಂತ? ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಹೈಕಮಾಂಡ್ ಮುಂದೆ ಒಂದು ದೊಡ್ಡ ಭಯ ಇವರು ಹೊಕ್ಸಿದ್ದಾರೆ. ಏನಂದರೆ ಯಡಿಯೂರಪ್ಪ ಮತ್ತು ಅವ್ರ ಮಗ ಇಡೀ ಲಿಂಗಾಯತರು ನಮ್ಮ ಜೊತೆಗಿದ್ದಾರೆ, ನಾವೇ ಲಿಂಗಾಯತ ನಾಯಕರು, ನಮ್ಮನ್ನು ನೀವೇನಾದರೂ ಟಚ್ ಮಾಡಿದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಇರೋದಿಲ್ಲ ಅಂತ ಏನು ಭಯ ಇದೆ, ಆ ಭಯವನ್ನು ಹೋಗಲಾಡಿಸ್ಲಿಕ್ಕೆ ನಾವು ಇದನ್ನು ಶಕ್ತಿ ಪ್ರದರ್ಶನ ನಾವು ಮಾಡಬೇಕಾಗ್ತದೆ. ಇವ್ರನ್ನ ಇಷ್ಟಕ್ಕೆ ಬಿಡೋದಿಲ್ಲ. ಯಾರನ್ನೋ ಜಗದೀಶ್ ಶೆಟ್ಟರ್ನ ತುಳಿದಿರ್ಬೋದು, ಸದಾನಂದ ಗೌಡನ ತುಳಿದಿರ್ಬೋದು, ಬಿ ಬಿ ಶಿವಪ್ಪನ ತುಳಿದಿರ್ಬೋದು, ಎಸ್ ಮಲ್ಲಿಕಾರ್ಜುನ ತುಳಿದಿರ್ಬೋದು, ಬಸವರಾಜ ಪಾಟೀಲ್ ಸ್ಟೇಡಿಯಂ ತುಳಿದಿರ್ಬೋದು. ಆದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಡಿಫ್ರೆಂಟ್. ಆ ಶಕ್ತಿ ತೋರಿಸ್ತೀವಿ ನಾವು. ಏನಂದ್ರೆ ಅವ್ರು ಲಿಂಗಾಯತರಲ್ಲ ಅಂತ ನೀವು ಹೇಳ್ತಾ ಇರುವಂಥದ್ದು. ವಿಜೇಂದ್ರ ಯಡಿಯೂರಪ್ಪ ಎಲ್ ಸಿ ತೆಗೀರಿ ಆ ಬುಕ್ಕನಕೆರೆ. ಅವ್ರು ಲಿಂಗಾಯತರನ್ನು ಯಾವಾಗ ನೀವು ಹೋಗ್ರಿ, ನೀವು ಒಂದು ಅದು ವಾಹನ ತೊಗೊಂಡು ಹೋಗ್ತಿರಲ್ಲ, ಬುಕ್ಕನಕೆರೆಗೆ ಹೋಗ್ರಿ. ಅಲ್ಲಿ ಪ್ರಾಥಮಿಕ ಶಾಲೆಗೆ ಹೋಗಿ ಬುಕ್ಕನಕೆರೆಯ ಸಿದ್ಧಲಿಂಗಪ್ಪನ ಮಗ ಯಡಿಯೂರಪ್ಪನ ಜಾತಿ ಯಾವುದೋ ಅದ್ರಾಗ ಗೊತ್ತಾಗ್ತದೆ. ಯಡಿಯೂರಪ್ಪ ಮತ್ತು ವಿಜೇಂದ್ರ ಇಬ್ಬರು ಲಿಂಗಾಯತರು ಅಲ್ಲ ಅಂತ ಹೇಳ್ತಾರೆ. ಆ ತಂದೆನೇ ಇಲ್ಲ ಅಂದ್ರೆ ಮಗ ಹೆಂಗೆ ಲಿಂಗಾಯತ ಆಗ್ತಾನೆ? ಇದು ಬಸನಗೌಡ ಪಾಟೀಲ್ ಯತ್ನಾಳರವರು ಮತ್ತೊಮ್ಮೆ ವಿಜೇಂದ್ರ ಮತ್ತು ಯಡಿಯೂರಪ್ಪ ವಿರುದ್ಧ ಸಿಡಿದೆದ್ದಿರುವಂಥದ್ದು. ಅವ್ರು ಹೇಳ್ತಾ ಇರುವಂಥದ್ದು ಇಬ್ಬರು ಕೂಡ ನಾಯಕರು, ಲಿಂಗಾಯತ ನಾಯಕರೇ ಅಲ್ಲ ಅಂತ. ಜೊತೆಗೆ ಲಿಂಗಾಯತ ಸಂಬಂಧಪಟ್ಟಂತೆ ಮತ್ತು ಹಿಂದೂ ಸಂಬಂಧಪಟ್ಟಂತೆ ಎರಡು ಸಮಾವೇಶಗಳು ಮಾಡುವ ಮೂಲಕ ಒಂದು ಎಚ್ಚರಿಕೆ, ಒಂದು ಸಂದೇಶ ಕೊಡೋದಕ್ಕೆ ತೀರ್ಮಾನ ಮಾಡಿರೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಚಂದ್ರ, ರಿಪಬ್ಲಿಕ್ ಟಿವಿ, ಬೆಂಗಳೂರು.